ಆಯ್ತು, ನಾನೇನು ಬರ್ತೀನಿ. ಯಾಕಾಯ್ತು? ಏನಾಯ್ತು? ಯಾಕೆ? ಏನಾಯ್ತು? ಲಕ್ಷ್ಮಿ, ಆವೇಶದಲ್ಲಿ ದುಡುಕಿ ನಾನು ನಿನ್ನ ಬಳಿ ತಪ್ಪಾಗಿ ನಡ್ಕೋಬಿಟ್ಟೆ. ನನಗೆ ಗೊತ್ತಿತ್ತು, ನೀನು ನೋಡ್ದಾಗಲೇ ನನಗೆ ಅರ್ಥ ಆಯ್ತು ನೀವು ತುಂಬಾ ಒಳ್ಳೆಯರು ಅಂತ. ನಿಮ್ಮ ಬಗ್ಗೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಲಕ್ಷ್ಮಿ, ಈ ನಿನ್ನ ಅಮೃತವಾಣಿಯಿಂದ ಈ ಅಣ್ಣನಿಗೆ ತುಂಬಾ ಸಂತೋಷವಾಯಿತು ತಂಗಿ. ಅಣ್ಣ ಎಂದು ಒಂದು ಬಾರಿ ಒಪ್ಪಿಕೊಮ್ಮ. ಅಣ್ಣ, ಓಕೆ ಲಕ್ಷ್ಮಿ, ಬಾಯ್. ಕನಾದಿ ಕುರಿಯನ್ನ ಪಳಗಿಸಿ ಆಡಿ ಆನಂದಿಸಿ ಕೊನೆಗೆ ತಂಗಿ ಅಂತ ತಪ್ಪಿ ನನಗೆ ಪೋಟೆ ಹೊಡೆಯಕ್ಕೆ ಅನು ಮಾಡಿಕೊಟ್ಟಿಯಲ್ಲ. ಥ್ಯಾಂಕ್ ಯು ದೇವಾ, ಥ್ಯಾಂಕ್ ಯು. ವಿಶ್ವ, ಈ ನನ್ನ ಘನಕಾರ್ಯದಿಂದ ನಿನಗೆ ಸಂತೋಷವಾಗಿದ್ದರೆ ನನಗೆ ಅಷ್ಟೇ ಸಾಕು. ಸಂತೋಷ ದೇವ, ಅನ್ನ ತಿನ್ನೋದಕ್ಕೂ ಸಾರ್ಥಕವಾಗುತ್ತೆ. ತುಂಬಾ ಸಂತೋಷ ದೇವ, ತುಂಬಾ ಸಂತೋಷ. ಏಕೆ ಎಂಜಾಯ್ ಮಾಡೋ. ಓಕೆ ವಿಶ್ವ, ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಬಾಯ್. ಹೋಯ್ತು ಬಾ ದೇವ, ಹೋಯ್ತು ಬಾ. ಹೋಗು ದೇವ, ಹೋಗು. ಹೋಗು. ಸ್ಮಶಾನಕ್ಕಾದ್ರೂ ಹೋಗು. ಈಗ ನೀವು ಹಾಡುವಲ್ಲ ಅಣ್ಣ ತಂಗಿ ಸಾಂಗ್ ಹಾಡು, ಅದಕ್ಕೆ ಕಾರಣ ನಾನ್ ಬರೀತೀನಿ. ಅಂತ ಈ ಜೋಡಿ ಹಕ್ಕಿಗಳ ಪಕ್ಕ ಆಗಿದ್ದು ಈ ನನ್ನ ತಮ್ಮ ಈಶ್ವರಿಂದ. ಇನ್ನು ಮುಂದೆ ಹಸಿರೇ ಸುರು. ಲಕ್ಷ್ಮಿ, ತೋರಿಸ್ತೀನಿ ಈ ವಿಶ್ವ ಸೋಲಿಲ್ಲದ ಸರದಾರ ಎಂದು. ನಿಮ್ಮಿಬ್ಬರ ಅಂತರಾಳದಲ್ಲಿ ನೀವಿಬ್ಬರು ಅಣ್ಣ ತಂಗಿಯರೇ. ಆದರೆ ಈ ಸಮಾಜ ದೃಷ್ಟಿಯಲ್ಲಿ ಲಕ್ಷ್ಮಿ ಒಬ್ಬ ನಡತೆಗೆಟ್ಟ ಹೆಣ್ಣು. ಈಗ ನಾನು ಸೆರೆ ಹಿಡಿದಿರೋ ಕ್ಯಾಮ್ರಾನಲ್ಲಿ ಹೂಗಾತಿಯು ಅಂದ ಚಂದದ ಹೂಗಳನ್ನು ಆದಿಯು ಕಲಾತ್ಮವಾಗಿ ಪೋಣಿಸಿ ರಸಿಕರ ಹಲನ್ನ ಆನಂದಿಸುವಂಗೆ ಆ ಲಕ್ಷ್ಮಿಗೆ ಸಿಕ್ಕಾಗ ಸೋಲಿಸಿ ಅವಳನ್ನು ಮನವಿಚ್ಚಂತೆ ಕುಣಿಸಿ ನಾನು ಅಗ್ನಿರಾಜನ ತಮ್ಮ ವಿಶ್ವಕುಮಾರನೇ ಅಲ್ಲ.